ಸಾಲ ಮಾಡಿಯೇ ಬಜೆಟ್ ಮಂಡನೆ 1.3 ಲಕ್ಷ ಕೋಟಿ ಸಾಲವನ್ನ ಇದುವರೆಗೂ ಮಾಡಲಾಗಿದೆ. ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಾಲದ ಬಜೆಟ್ ಮಂಡಿಸಿದ್ದಕ್ಕೆ ಸಮರ್ಥನೆಯನ್ನ ಪಟ್ಟುಕೊಂಡಿದ್ದಾರೆ. ಪ್ರತಿಪಕ್ಷಗಳಿಗೆ ಸದನದಲ್ಲೇ ಸಿಎಂ ತಿರುಗೇಟನ್ನು ಕೂಡ ನೀಡಿದ್ದಾರೆ. ಸಾಲದ ಬಗ್ಗೆ ಬಿಜೆಪಿಗರು ಬಹಳ ಹೇಳಿದ್ದಾರೆ. ಸಾಲದ ಮೇಲೆ ನಡೆಯುತ್ತಿರೋ ಸರ್ಕಾರ ಸಾಲ ಇಲ್ಲ ಅಂದ್ರೆ ಸರ್ಕಾರ ನಡೆಯಲ್ಲ, ಹೀಗೆಲ್ಲ ಪ್ರತಿಪಕ್ಷಗಳು ಟೀಕಿಸ್ತಾ ಇವೆ. ಸಾಲದಲ್ಲಿ ಸರ್ಕಾರ ಇದೆ ಅನ್ನೋದು ತಪ್ಪು. ನಿಯಮಗಳ ಪ್ರಕಾರವೇ ಸಾಲ ಮಾಡಿರೋದು. ಸಾಲ ಮಾಡದೆ ಬಜೆಟ್ ಮಂಡಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದಕ್ಕೂ ಸರ್ಕಾರಕ್ಕೂ ಸಾಧ್ಯವಾಗಲ್ಲ ಅನ್ನೋದು ಮಿತಿ ಮೀರಿ ಸಾಲ ಮಾಡಿದ್ದಾರೆಂಬುದು ತಪ್ಪು. ಪ್ರತಿಪಕ್ಷಗಳಿಗೆ ಸಿದ್ದರಾಮಯ್ಯ ಇಂದು ಸದನದಲ್ಲಿ ತಿರುಗೇಟನ್ನ ನೀಡಿದ್ದಾರೆ. ಸಾಲ ಮಾಡಿಯೇ ಇಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನು ಮಂಡಿಸಿರುವಂತಹದ್ದು. ಈ ಬಾರಿ 1,30,000 ಕೋಟಿಯನ್ನ ಸರ್ಕಾರ ಮಾಡಿರುವಂತಹದ್ದು. ಈ ಬಾರಿಯ ಬಜೆಟ್ ಗಾತ್ರ 4,48,000 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಸಾಲದಲ್ಲಿ ಸರ್ಕಾರ ಇದೆ ಅಂತ ಪ್ರತಿಪಕ್ಷಗಳು ದೂರ್ತಾ ಇವೆ. ಇದು ತಪ್ಪು. ಈ ರೀತಿ ಪ್ರತಿಪಕ್ಷಗಳು ವಾಗ್ದಾಳಿ ಮಾಡಬಾರದು. ನಿಯಮದ ಪ್ರಕಾರವೇ ನಮ್ಮ ಸರ್ಕಾರ ಸಾಲವನ್ನ ಮಾಡಿರೋದು. ಸಾಲ ಮಾಡದೆ ಯಾವುದೇ ಸರ್ಕಾರ ಬಜೆಟ್ ಮಂಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಮಿತಿ ಮೀರಿ ಸಾಲ ಮಾಡಿದ್ದಾರೆ ಅನ್ನೋದು ಸರಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗೇನೆ 8,24,000 ಕೋಟಿ ರಾಜ್ಯದ ಸಾಲ ಇರುವುದು ಇದು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಈ ಬಾರಿಯ ಬಜೆಟ್ ಗಾತ್ರ 4,48,000 ಕೋಟಿ ರೂಪಾಯಿ. ರಾಜ್ಯದ ಸಾಲ ಇರುವುದು 8,24,000 ಕೋಟಿ. ಇದು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸಾಲ ಇದೆ. ಇವರು ಅಧಿಕಾರದಲ್ಲಿದ್ದಾಗ ಸಾಲ ಮಾಡಿಲ್ವಾ? ಹಾಗಾದ್ರೆ 5 ವರ್ಷಕ್ಕೆ ಒಂದು ಬಾರಿ ಸಾಲ ಡಬಲ್ ಆಗುತ್ತೆ. ನರೇಂದ್ರ ಮೋದಿ ಕೂಡ ಸಾಲ ಮಾಡಿದ್ದಾರೆ. ನಾವು ಮಾತ್ರವೇ ಸಾಲ ಮಾಡಿಕೊಂಡಿಲ್ಲ. ಸದನದಲ್ಲಿ ಪ್ರತಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಇದೀಗ ತಿರುಗೇಟನ್ನ ನೀಡಿದ್ದಾರೆ. 5 ವರ್ಷಕ್ಕೆ ಒಂದು ಬಾರಿ ಸಾಲ ಡಬಲ್ ಆಗುತ್ತೆ. ನರೇಂದ್ರ ಮೋದಿ ಅವರು ಕೂಡ ಸಾಲವನ್ನ ಮಾಡಿದ್ದಾರೆ. ಜಿಎಸ್ಟಿಪಿ ಬೆಳವಣಿಗೆ 8% ಇದ್ದೇವೆ, ಕೇಂದ್ರ ನಮಗಿಂತ ಕಡಿಮೆ ಇದೆ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ನಿಯಮದ ಪ್ರಕಾರವೇ ನಾವು ಸಾಲವನ್ನ ಮಾಡಿರೋದು. ಸಾಲವನ್ನ ಮಾಡೋದೇ ಯಾವುದೇ ಸರ್ಕಾರವನ್ನು ಕೂಡ ಅಥವಾ ಯಾವುದೇ ಬಜೆಟ್ ಅನ್ನು ಕೂಡ ಮಂಡಿಸಲು ಸಾಧ್ಯವಿಲ್ಲ. ಮಿತಿ ಮೀರಿ ಸಾಲ ಮಾಡಿದ್ದಾರೆ ಅಂತ ಪ್ರತಿಪಕ್ಷಗಳು ದೂರ್ತಾ ಇವೆ. ಇದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ಇದೀಗ ಸದನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೇನೆ 8,24,000 ಕೋಟಿ ರೂಪಾಯಿ ರಾಜ್ಯದ ಸಾಲ ಇರೋದು ಅಂತಾನೂ ಹೇಳಿದ್ದಾರೆ. ಇನ್ನು ಜಿಎಸ್ಟಿಪಿ ಬೆಳವಣಿಗೆಯಲ್ಲಿ 8% ಇದ್ದೇವೆ. ಇದರಲ್ಲಿ ಕೇಂದ್ರ ನಮಗಿಂತ ಕಡಿಮೆ ಇದೆ. ಕೇಂದ್ರಕ್ಕೆ ನಾವೇ ಹೆಚ್ಚು ಕೂಡ ನೀಡಿದ್ದೇವೆ. ಜಿಎಸ್ಟಿಯಲ್ಲಿ ಕರ್ನಾಟಕ ಲೀಡಿಂಗ್ ನಲ್ಲಿದೆ. ಹಾಗಿದ್ರು ರಾಜ್ಯ ಸಾಲದಲ್ಲಿದೆ ಅಂತ ಇದ್ದಾರೆ. ಯಾವ ಬಾಯಿಯಲ್ಲಿ ಸಾಲದಲ್ಲಿ ತುಂಬಿದೆ ಅಂತಾರೆ. ಪ್ರತಿಪಕ್ಷ ನಾಯಕ ಅಶೋಕ್ಗೆ ಇದೀಗ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಜಿಎಸ್ಟಿ ಬೆಳವಣಿಗೆ 8% ಇದೆ. ಕೇಂದ್ರ ನಮಗಿಂತ ಕಡಿಮೆ ಇದೆ. ಹೆಚ್ಚಾಗಿ ಕೇಂದ್ರ ಜಿಡಿಪಿ ಕಾಂಟ್ರಿಬ್ಯೂಷನ್ ಮಾಡ್ತಿರೋದ್ರಲ್ಲಿ ಕರ್ನಾಟಕ ಲೀಡಿಂಗ್ ನಲ್ಲಿದೆ. ಯಾವ ಬಾಯಿಲಿ ರಾಜ್ಯ ಸರ್ಕಾರ ಸಾಲದಿದೆ ಅಂತ ಹೇಳ್ತೀರಾ? ಹಾಗೇನೆ ನಾವು ಹೇಳಿದ್ದಲ್ಲ ಸರ್, ಪತ್ರಿಕೆಯಲ್ಲಿ ಬಂದಿರೋದು ಅಂತ ಅಶೋಕ್ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜೊತೆಗೆ ನಾನು ಹೇಳಿದ ಮೇಲೆ ನೀನು ಪೇಪರ್ ತಂದಿರೋದು ಅಂತ ಸಿಎಂ ಸಿದ್ದರಾಮಯ್ಯ ಇದೇ ವೇಳೆ ಅಶೋಕ್ಗೆ ತಿರುಗೇಟನ್ನ ನೀಡಿದ್ದಾರೆ. ಇವರು 5 ವರ್ಷ ಅಧಿಕಾರದಲ್ಲಿದ್ದಾಗ ಹಾಗಾದ್ರೆ ಬಿಜೆಪಿಯವರು ಸಾಲ ಮಾಡಿರ್ಲಿಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. 5 ವರ್ಷಕ್ಕೆ ಒಂದು ಬಾರಿ ಸಾಲ ಡಬಲ್ ಆಗುತ್ತೆ. ನರೇಂದ್ರ ಮೋದಿ ಅವರು ಕೂಡ ಸಾಲ ಮಾಡಿದ್ದಾರೆ. ಜಿಎಸ್ಟಿಪಿ ಬೆಳವಣಿಗೆ 8% ಇದೆ. ಆದ್ರೂ ಕೂಡ ಕೇಂದ್ರ ನಮಗಿಂತ ಕಡಿಮೆ ಇದೆ. ಹೆಚ್ಚಾಗಿ ಕೇಂದ್ರ ಜಿಡಿಪಿ ಕಾಂಟ್ರಿಬ್ಯೂಷನ್ ಮಾಡಿರೋದ್ರಲ್ಲಿ ಕರ್ನಾಟಕ ಲೀಡಿಂಗ್ ನಲ್ಲಿದೆ. ಆದ್ರೂ ನಾವು ಸಾಲ ಮಾಡಿದೀವಿ ಅಂತ ಪ್ರತಿಪಕ್ಷಗಳು ದೂರ್ತಾ ಇದ್ದಾರೆ. ನಾವು ಹೇಳಿದ್ದಲ್ಲ ಸರ್, ಪತ್ರಿಕೆಯಲ್ಲಿ ಬಂದಿದೆ ಅಂತ ಅಶೋಕ್ ಹೇಳಿದ್ರೆ, ಅಲ್ಲಪ್ಪ ನಾನು ಹೇಳಿದ್ಮೇಲೆ ನೀನ್ ತಾನೇ ಪೇಪರ್ ತಂದಿರೋದು ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಅಶೋಕ್ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.